ಒಬ್ಬ ನಟನನ್ನು ಜನರು ಇಷ್ಟಪಡ್ತಾರೆ, ಒಬ್ಬ ಸ್ಟಾರ್ ಅನ್ನು ಜನರು ಆರಾಧಿಸುತ್ತಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಜನರು ದೇವರಂತೆ ಗೌರವಿಸುತ್ತಾರೆ. ಅವರೇ ಡಾಕ್ಟರ್ ರಾಜ್ಕುಮಾರ್. ಇಂದು ಕನ್ನಡಿಗರ ಹೃದಯ ಸಾಮ್ರಾಟ, ಸರಳತೆಯ ಪ್ರತಿರೂಪ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಸಿನಿಮಾ ಅಂದ್ರೆ ಕೇವಲ ಮನರಂಜನೆಯಲ್ಲ, ಜನರಿಗೆ ಮೌಲ್ಯಗಳನ್ನು ಕಲಿಸಬಹುದು ಅನ್ನೋದನ್ನು ತಮ್ಮ ಜೀವನದ ಮೂಲಕ ತೋರಿಸಿದ ಮಹಾನ್ ವ್ಯಕ್ತಿಯವರು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು, ರಂಗಭೂಮಿಯಿಂದ ತಮ್ಮ ಪಯಣ ಆರಂಭಿಸಿದವರು, ನಂತರ ಕನ್ನಡ ಚಿತ್ರರಂಗದ ಅಜರಾಮರ ಚರಿತ್ರೆಯಾದರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅನೇಕ ಪಾತ್ರಗಳಿಗೆ ಜೀವ ತುಂಬಿದರು. ರಾಜನಾಗಿ ಬಂದರು, ರೈತನಾಗಿ ಬಂದರು, ಭಕ್ತನಾಗಿ ಬಂದರು, ಸಾಮಾನ್ಯ ಮನುಷ್ಯನಾಗಿ ಬಂದರು. ಆದರೆ ಪ್ರತಿಯೊಂದು ಪಾತ್ರದಲ್ಲೂ ಜನರ ಹೃದಯ ಗೆದ್ದರು. ಅವರು ಕೇವಲ ನಟರಲ್ಲ, ಅದ್ಭುತ ಗಾಯಕರು ಕೂಡ. ಅವರ ಧ್ವನಿ ಕೇಳಿದರೆ ಕನ್ನಡ ಮನೆಗಳ ನೆನಪು, ಸಂಸ್ಕೃತಿ, ಭಾವನೆ ಎಲ್ಲವೂ ಒಟ್ಟಿಗೆ ಮನಸ್ಸಿಗೆ ಬರುತ್ತದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರೂ ಸರಳತೆಯನ್ನು ಎಂದಿಗೂ ಬಿಡಲಿಲ್ಲ, ಅಹಂಕಾರ ತೋರ್ಲಿಲ್ಲ, ಜನರ ಮೇಲಿನ ಪ್ರೀತಿ ಕಡಿಮೆಯಾಗಲಿಲ್ಲ. ಅದಕ್ಕೆ ಇಂದು ಕೂಡ ಕರ್ನಾಟಕದಲ್ಲಿ ಅಣ್ಣಾವ್ರು ಎಂದರೆ ಜನರ ಕಣ್ಣು ತುಂಬುತ್ತದೆ, ಹೃದಯ ಭಾವುಕರಾಗುತ್ತದೆ. ಕೆಲವರು ಬದುಕಿದ್ದಾಗ ಮಾತ್ರ ಸ್ಟಾರ್ ಆಗಿರುತ್ತಾರೆ, ಕೆಲವರು ಹೋದ ಮೇಲೆ ಲೆಜೆಂಡ್ ಆಗ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಎಂದೆಂದೆಂದಿಗೂ ಪ್ರೇರಣೆ, ಎಂದೆಂದಿಗೂ ಗೌರವ, ಎಂದೆಂದಿಗೂ ಕನ್ನಡದ ಹೆಮ್ಮೆ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣಾವ್ರೆ. ನೀವು ನಮ್ಮ ಹೆಮ್ಮೆ, ನೀವು ನಮ್ಮ ಕನ್ನಡ